ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಹಾಗಂತೇನು ಸ್ಪೆಷಲ್ ಅಂತೇನಿಲ್ಲ, ಹೀಗೆ ಸುಮ್ಮನೆ ಹಾಗೆ. ಮತ್ತು ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ. ಮತ್ತು ಏನಿಲ್ಲ ಗೈಸ್, ಇವತ್ತು ಸೇಮ್ ಆ್ಯಸ್ ಯೂಶ್ವಲ್ ಕ್ಲೀನ್ ಮಾಡಬೇಕು, ಗುಡಿಸಬೇಕು, ಒರೆಸಬೇಕು. ಅದೇ ಗೈಸ್. ನೋಡಿ ಹೇಗೆ ಆಗಿದೆ ಈಗ, ನೋಡಿ ಹೇಗಿದೆ ನೋಡಿ ನಮ್ಮ ಮನೆ ಫುಲ್. ಸೊ ಹಾಗಾಗಿ ಇನ್ನು ಗುಡಿಸಬೇಕು, ಒರೆಸಬೇಕು, ಮತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಕ್ಲೀನಿಂಗ್ ಎಲ್ಲ ಮಾಡಿ ಗುಡಿಸಿ ಒರೆಸಿ ಎಲ್ಲ ಆಗಬೇಕು. ಮತ್ತು ಏನೇನಿಲ್ಲ ಗೈಸು. ಸೊ ಅದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೇನೆ ಬ್ಲಾಗಲ್ಲಿ. ಸೊ ಹಾಗಾಗಿ ಅದು ಕೂಡ ನೋಡಿ ಗೈಸ್. ಸೊ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮತ್ತು ನಾನೊಂದು ಫ್ಲಿಪ್ಕಾರ್ಟಿಂದ ಒಂದು ಲಾಸ್ಟ್ ಟೈಮ್ ಒಂದು ಬೆಡ್ಶೀಟ್ ತಂದಿದ್ದೆ, ಎಬ್ಸಾರ್ಬ್ ಮಾಡುವಂಥದ್ದು. ಸೊ ಮಕ್ಕಳೆಲ್ಲ ಇರುವ ಮನೆಗೆ ಅದು ತುಂಬಾ ಒಳ್ಳೆಯದು. ಸೊ ಆ ವಿಡಿಯೋ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಅದು ನಾನು ಟ್ರೈ ಮಾಡಿ ಅದರಲ್ಲಿ ಅಂದರೆ ನೀರೆಲ್ಲ ಹಾಕಿ ಟ್ರೈ ಮಾಡಿ ಎಲ್ಲ, ಮತ್ತು ಒನ್ ವೀಕ್ ಯೂಸ್ ಮಾಡಿ ಹಾಗೆಲ್ಲ ಮಾಡಿ ಆದಮೇಲೆ ನಾನು ಮತ್ತೆ ಇನ್ನೊಂದು ಆರ್ಡ್ರ್ ಮಾಡಿದ್ದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ನಾನೇನೋ ನೆಕ್ಸ್ಟ್ ಒಂದು ಆರ್ಡ್ರ್ ಮಾಡಿದ್ದೆ ಅಲ್ಲ, ಸೊ ಅದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದು ಮಕ್ಕಳಿರುವ ಮನೆಗೆ ತುಂಬ ಯೂಸ್ಫುಲ್ ಆಗ್ತದೆ. ಇಲ್ಲಾಂದರೆ ಅದು ಪದೇ ಪದೇ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು, ಅದು ಒದ್ದೆ ಆಗ್ತದೆ. ಸೊ ಹಾಗಾಗಿ ಬೆಡ್ಶೀಟ್ ಚೇಂಜ್ ಮಾಡಬೇಕು, ಆ ಥರ ಎಲ್ಲ ಇರಬೇಕಲ್ಲ. ಸೊ ಹಾಗಾಗಿ ಇದು ಬೆಡ್ಡಿಗೆ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಡೈಲಿ ಹಾಗೆ ಮಾಡೋದು. ಅಂದರೆ ಬೆಡ್ಡಿಗೆ ಬೆಳಿಗ್ಗೆ ಫುಲ್ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಅದನ್ನು ಹಾಕೋದು, ಮತ್ತು ಸಂಜೆ ಮಲಗಬೇಕಾದ್ರೆ ತೆಗೆಯೋದು, ಅಷ್ಟೊತ್ತಿಗೆ ಅದೇ ಇರ್ತದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಮಗು ಅದರ ಮೇಲೆ ಇದ್ದು ಯೂರಿನ್ ಪಾಸ್ ಮಾಡಿದರೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಒದ್ದೆ ಕೂಡ ಆಗಲ್ಲ. ಸೊ ಹಾಗಾಗಿ ನೋಡಿ ಗೈಸ್, ನಿಮಗೆ ಯಾರಿಗಾದರೂ ಇಷ್ಟ ಆಗ್ಬೋದು ಅದು. ಸೊ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು. ಸೊ ಹಾಗೆ ಓಕೆ ಗೈಸ್. ಸ್ವಲ್ಪ ಪಾತ್ರೆ ಇದೆ, ಅದು ವಾಶ್ ಮಾಡಿ ಮತ್ತು ಪಾತ್ರೆ ತೊಳೆದು ಮತ್ತು ಗುಡಿಸಿ ಒರೆಸಿ ಮತ್ತು ಬಟ್ಟೆ ಫೋಲ್ಡ್ ಮಾಡಬೇಕು. ಅದೆಲ್ಲ ಆಗಿ ಮತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ. ಸೊ ಹಾಗಾಗಿ ಇವತ್ತು ಕುಕ್ಕಿಂಗ್ ಎಲ್ಲ ಅಷ್ಟು ಏನು ಮಾಡಲಿಕ್ಕಿಲ್ಲ. ಹಾಗಾಗಿ ಪದಾರ್ಥ ಅಂದರೆ ಕರಿಯಲ್ಲ ನಿನ್ನೆ ರಾತ್ರಿ ಮಾಡಿದ್ದೆ, ಲೈಟ್ ಇರಲಿಲ್ಲ, ಹಾಗಾಗಿ ರಾತ್ರಿ ಮಾಡಿದ್ದು. ಸೊ ಹಾಗಾಗಿ ಅದೇ ಉಂಟು, ಅದೇ ಬಿಸಿ ಮಾಡೋದು. ಸೊ ನಿನ್ನೆ ನೈಟ್ ಮಾಡಿದಲ್ಲ, ನಿನ್ನೆ ನೈಟ್ ಮತ್ತು ಇವತ್ತು. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇವತ್ತು ಓನ್ಲಿ ಕ್ಲೀನಿಂಗ್ ಪ್ರೊಸೆಸಿಂಗ್ ಉಂಟು. ಸೊ ಹಾಗಾಗಿ ಅದು ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಟಿಲ್ ದೆನ್ ವೆಯ್ಟ್ ಮಾಡಿ ಗೈಸ್. ಓಕೆ ಗೈಸ್, ಕ್ಲೀನಿಂಗ್ ಎಲ್ಲ ಆಯಿತು, ಗುಡಿಸಿ ಒರೆಸಿ ಎಲ್ಲ ಆಯಿತು. ಈಗ ಏನಿಲ್ಲ ಗೈಸ್, ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಆಯಿತು. ಬಟ್ಟೆ ಒಗೆದು ಬಟ್ಟೆ ಇನ್ನು ಒಣಗಿಸಲಿಕ್ಕೆ ಹಾಕಬೇಕು. ನಿನ್ನೆದು ಬಟ್ಟೆ ತೆಗೆದು ಫೋಲ್ಡ್ ಮಾಡಿ ಇಡಬೇಕು, ಮತ್ತು ಇವತ್ತಿದ್ದು ಬಟ್ಟೆ ತೆಗೆದು ಒಣಗಲಿಕ್ಕೆ ಹಾಕಬೇಕು. ಸೊ ಹಾಗಾಗಿ ಇಷ್ಟೆಲ್ಲ ಮಾಡಬೇಕು. ಮತ್ತು ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸೊ ಎಲ್ಲ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು, ಅಷ್ಟೇ, ಬೇರೆ ಏನಿಲ್ಲ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ರೀವಿಯಸ್ ವಿಡಿಯೋ ಕೂಡ ನೋಡಿ, ಸ್ಕಿಪ್ ಮಾಡದೆ ನೋಡಿ ಗೈಸ್. ನಿಮಗೆ ಮುಂದೆ ಯಾವ ವಿಡಿಯೋ ಬೇಕು, ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಅದೇ ವಿಡಿಯೋ ಹಾಕ್ತೇನೆ, ನೀವು ಕೇಳಿದ ವಿಡಿಯೋ ಹಾಕ್ತೇನೆ. ಹಾಗಾಗಿ ಈ ವಿಡಿಯೋ ನಿಮಗೆ ಹೇಗೆ ಆಯಿತು ಅಂಥೇಳಿ
ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.